ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಸು ಬರ್ಲಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓ, ಲಾಸ್ಟ್ ಟೈಮು ಮರ್ತೋಗಿದ್ದೆ ನಾನು. ಆದರೆ ಆಮೇಲೆ ಅಮ್ಮ ಇದ್ದಿದ್ರೆ ನೆನ್ಪಿಸೋಳು. ಸಮರ್, ಏನಾಯ್ತು? ಲಾಸ್ಟ್ ಟೈಮ್ ನೀನು ಮರ್ತಿದ್ದೆ, ಆಮೇಲೆ ಏನಿಲ್ಲ ಬಸ್ಸು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಸ್ಸು. ಬಸ್ಸು, ಇವತ್ತು ರಜಾ ಹಾಕಿ ಫುಲ್ ಟೈಮ್ ನಿನ್ನ ಜೊತೆ ಸ್ಪೆಂಡ್ ಮಾಡಲಾ? ಯಾಕೆ? ಸಂಬಳ ಕಟ್ ಮಾಡಿಸ್ಕೊಳಕ್ಕ? ಏನು ಬೇಡ, ಹೋಗ್ ಹೋಗ್. ಏನು ವಿಶೇಷ? ವಿಶೇಷ ಇದೆ ತಾತ. ಥರ ಚೆನ್ನಾಗಿದೆ, ಆದರೆ ಇಷ್ಟ ಸಾಕಾಗಲ್ಲ. ತಾತ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ? ಅಯ್ಯೋ, ಅದೇನು ಹೇಳ್ತೀಯ ಬಿಡು. ನಿಮ್ಮ ಕಾಲದ ಥರ ಅದೇನೋ 200 ಗ್ರಾಮು. ತಾತ, ಅದು 200 ಗ್ರಾಮ್ ಅಲ್ಲ. ನನಗೆ ಗೊತ್ತು, ಸುಮ್ಮನೆ ನಿನ್ನ ಟೆಸ್ಟ್ ಮಾಡೋದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಈ ಗ್ರಾಮು KG ಯಾವುದೂ ಇರಲಿಲ್ಲ ನಮ್ಮ ಕಾಲದಲ್ಲಿ. 10 ಊರಿನ ಜಾತ್ರೆಗೆ ಹೋಗಿ ಅಲ್ಲಿ ಅದೃಷ್ಟ ಇದ್ದರೆ ಯಾವುದಾದ್ರೂ ಹುಡುಗಿನ ಆರಿಸ್ಕೋಬೋದಾಗಿತ್ತು. ಆಮೇಲೆ ಹೇಗೋ ಗೆಳೆಯರ ಮೂಲಕ ಅವ್ರ ಮನೆಯವ್ರಿಗೆ ಈ ಸುದ್ದಿನ ಮುಟ್ಸೋದು. ಲವ್ ಮ್ಯಾರೇಜ್ ಆದರೂ ಕೂಡ ಇದು ಅರೇಂಜ್ಡ್ ಮ್ಯಾರೇಜ್ ಅನ್ನೋ ಥರ ಅಂಕಣ ರೆಡಿ ಮಾಡೋದು. ಅಂದ್ರೆ ನೀನು ಅಜ್ಜಿನ ಜಾತ್ರೆಯಲ್ಲಿ ನೋಡಿ ಆಮೇಲೆ ಓಡಿಸ್ಕೊಂಡ್ ಬಂದ್ಯಾ? ನೆಗೆದಬೇಕು. ಸದಾಶಿವನ್ಗೆ ಅದೇ ಧ್ಯಾನ. ಈ ಓಡ್ ಹೋದೊಳಗೆ ಯಾವಾಗಲೂ ಓಡಿಸ್ಕೊಂಡು ಬರೋದ್ರ ಬಗ್ಗೆನೇ ಯೋಚನೆ. ಈ ದತ್ತ ಯಾರಿಗಾದರೂ ಹೆದರ್ಕೊಂಡು ಹಿಂಬಾಗಿಲಿಂದ ಓಡಿಸ್ಕೊಂಡು ಬರೋ ಹಾಗೆ ಕಾಣಿಸ್ತಾನ? ನಮ್ಮ ಕಾಲದ ಹುಡುಗರ ಬಗ್ಗೆ ಹೇಳಿದೆ. ತಾತ, ನೀವು ಸೂಪರ್ ಬಿಡಿ. ತಾತನ್ ಹೋಗ್ಲಕ್ ಬಿಟ್ಟು ಸ್ವಲ್ಪ ನಮ್ ಬಗ್ಗೆನೂ ಯೋಚನೆ ಮಾಡಿ. ನಮ್ಮ ಬಗ್ಗೆನಾ? ಇವತ್ತು ವ್ಯಾಲೆಂಟೈನ್ಸ್ ಡೇ. ಹೆಂಡತಿಗೆ ಏನಾದ್ರೂ ಗಿಫ್ಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅಯ್ಯೋ, ನಾನೇ ನಿನಗೆ ದೊಡ್ಡ ಗಿಫ್ಟ್ ಅಲ್ವೇನೆ? ಖಂಡಿತ ಇಲ್ಲ. ಈ ಗಿಮಿಕ್ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ನೀವಿವತ್ತು ಮನೆಗೆ ಬರುವಾಗ ನನಗೆ ಗಿಫ್ಟ್ ಅಂದ್ರೆ ಅಷ್ಟೇ ಮನೆ ಒಳಗೆ ಬನ್ನಿ, ಇಲ್ಲ ಅಂದ್ರೆ ನೋ ಎಂಟ್ರಿ. ನಡೀರಿ. ಚಿನ್ನದಂಥ ಹುಡುಗ ಈ ಓಡ್ ಹೋದವಳಲ್ಲಿ ಅದೇನು ಕಂಡು ಮರಳಾದ್ನೋ ಭಗವಂತನಿಗೆ ಗೊತ್ತು. ಏನಂದ್ರಿ ತಾತ? ಸೋಗ್ಲಾಡಿ, ನಿನ್ನ ಪ್ಲ್ಯಾನ್ ತುಂಬ ಚೆನ್ನಾಗಿದೆ. ಏನೋ ನಿಂಗೇನಾದ್ರು ಸಹಾಯ ಬೇಕು ಅಂತಂದರೆ ನಾನು ಕೇಳು. ಏನಮ್ಮ ದೀಪಿಕಾ, ನಿನಗೂ ಓಕೆನಾ? ಇದಕ್ಕಿಂತ ಖುಷಿ ಇನ್ನೇನಿದೆ. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ದೆ, ಅಭಿನ ಕರ್ಕೊಂಡು. ಅದಕ್ಕೇನಂತೆ, ಇವಾಗಲೇ ಹೋಗಿ ಬನ್ನಿ, ಆಮೇಲೆ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ. ಅಲ್ಲ, ಸ್ವಲ್ಪ ದೂರ ಇದೆ, ಬೇಗ ಬರೋಕ್ಕಾಗುತ್ತೋ ಇಲ್ವೋ? ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು ಸಣ್ಣ ಔಟಿಂಗ್ ಆದಂಗೆ ಆಗತ್ತೆ. ರೀ, ನೀವ್ಯಾಕ್ರಿ ಬಲವಂತ ಮಾಡ್ತೀರಾ? ಹೊಸ ಜೋಡಿ ಏನೋ ಪ್ಲಾನ್ ಮಾಡ್ಕೊಂಡಿರ್ಬೋದು ಬಿಡಿ. ಹೌದೇನೋ? ಏನು ಪ್ಲ್ಯಾನು? ಏನಿಲ್ಲ ಚಿಕ್ಕಪ್ಪ, ಇವಳಿಗೆ ಮನೆಯವ್ರ ಜೊತೆಗೆ ಇರೋದು ಇಷ್ಟ ಅಂತ ಹೇಳಿದ್ಲಲ್ಲ, ಸೊ ನಾನೇನು ಪ್ಲ್ಯಾನ್ ಮಾಡಲಿಲ್ಲ. ದೇವಸ್ಥಾನಕ್ಕೆ ನಾಳೆ ಹೋದ್ರಾಯ್ತು ದೀಪಿಕಾ. ಇವತ್ತು ಮನೆಯವ್ರ ಜೊತೆಗೆ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ. ಹಾಂ, ನನಗಿಲ್ಲಿರೋದೇ ಖುಷಿ. ಅದಪ್ಪ ಮಾತು ಅಂದರೆ. ಆದರೂ ವ್ಯಾಲೆಂಟೈನ್ಸ್ ಡೇನ ಟ್ರೆಡಿಷ್ನಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನೋಡಕ್ಕೆ ನನ್ನ ಕ್ಯೂರಿಯಾಸಿಟಿ ಆಗ್ತಿದೆ. ಏನು ಪ್ಲಾನ್ ಅದಕ್ಕೆ? ನೀನು ಇರ್ತೀಯಲ್ವಾ, ಗೊತ್ತಾಗತ್ತೆ ಬಿಡು. ಪೂರ್ಣಿ, ಅಯ್ಯೋ, ನಿನ್ಗೆ ಯಾಕೆ ತೊಂದರೆ ಪೂರ್ಣಿ? ನಾನೇ ಮರ್ಚ್ಕೋತೀನಿ ಅಂತ ಹೇಳ್ಬೇಡಿ.
ನನಗೆ ನಿಮ್ಮ ಜೊತೆ ಕೂತು ಕೆಲಸ ಮಾಡೋಕೆ ಇಷ್ಟ, ಅದಕ್ಕೆ ಬಂದೆ. ಸರ್ಲೆ ನೀನ್ ಹೀಗಾಡೋದಕ್ಕೆ ಅನ್ಸುತ್ತೆ. ನಿಮ್ಮ ಮಾವನ್ಗೆ ನೀನು ಅಂದ್ರೆ ಪ್ರಾಣ. ನನಗೂ ಅವ್ರಂದ್ರೆ ಪ್ರಾಣನೇ ಅಮ್ಮ. ನನ್ಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಭಾವನೆ ಈ ಮನೆಗೆ ಬಂದ ತಕ್ಷಣ ಹೊಟ್ಟೋಯ್ತು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಮಾವ. ಈಗ ನೀವು ಬಂದ್ಮೇಲಂತೂ ನನ್ಗೆ ಅಮ್ಮನೂ ಸಿಕ್ಕಿದ್ರು. ಅದ್ ಸರಿ ಅಮ್ಮ, ಪ್ರೇಮಿಗಳ ದಿನಕ್ಕೆ ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಯ್ಯೋ, ನಾವೆಲ್ಲ ಅದನ್ನೆಲ್ಲ ಆಚರಣೆ ಮಾಡಕ್ಕಾಗತ್ತಾ? ನೀನೊಳ್ಳೆ. ಯಾಕೆ ಮಾಡಬಾರ್ದು? ನೀವು ಪ್ರೀತಿಸೋ ಜೀವಕ್ಕೆ ಒಂದು ಉಡುಗೊರೆ ಕೊಡಿ ಅಷ್ಟೇ. ಉಡುಗೊರೆನಾ? ನೀವು ಉಡುಗೊರೆ ಕೊಡ್ತೀರಾ ಅಂತ ಮಾವ ಅನ್ಕೊಂಡೇ ಇರಲ್ಲ. ಆಗ ನೀವು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಂಗಂತೂ ನಮ್ಮ ಮಾವನ ಕಣ್ಣಲ್ಲಿ ಆ ಖುಷಿ ನೋಡಕ್ ಆಸೆ. ಅಲ್ಲ, ಆದ್ರೂ ಅಮ್ಮ, ನಮ್ ಲೈಫಲ್ಲಿ ಖುಷಿ ಅನ್ನೋದು ಎಲ್ಲಿಂದನೋ ಕೊಂಡ್ಕೊಂಡ್ ಬರೋ ವಸ್ತು ಅಲ್ಲ. ಇಂಥ ಸಣ್ಣ ಪುಟ್ಟ ಸಂಭ್ರಮದಲ್ಲಿ ನಾವು ಅದನ್ನ ಹುಡ್ಕೋಬೇಕು ಅಂತ ನಿಮ್ ಯಜಮಾನ್ರು ಹೇಳ್ತಾ ಇರ್ತಾರೆ. ಆಯ್ತು, ನಾನು ಏನ್ ಮಾಡ್ಲಿ? ನೀನು ಅವಿಗೆ ಉಡುಗೊರೆ ಕೊಡ್ತಾ ಇದೀಯಾ? ಆದ್ರೆ ಏನ್ ಕೊಡೋದು ಅಂತ ಗೊತ್ತಾಗ್ತಿಲ್ಲ. ಹೋದ್ ವರ್ಷ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದೆ. ಅದಕ್ಕೆ ಮಾವನು ಹೆಲ್ಪ್ ಮಾಡಿದ್ರು ಗೊತ್ತಾ? ಅದಕ್ಕೆ ಈ ಸಲ ನೀವ್ ಹೆಲ್ಪ್ ಮಾಡ್ಬೇಕು. ಹೇಳಿ, ಏನ್ ಕೊಡ್ಲಿ? ಹಾ ಪೂರ್ಣಿ, ಒಂದ್ ಕೆಲ್ಸ ಮಾಡು. ಸೂಪರ್ ಅಮ್ಮ, ಹಾಗೆ ಮಾಡ್ತೀನಿ. ಆದ್ರೆ ನಾನೇನ್ ಮಾಡ್ಲಿ? ಹಾ, ಅಯ್ಯೋ, ಅವೆಲ್ಲ ಬೇಡ ಪೂರ್ಣಿ. ಪ್ಲೀಸ್, ನನ್ಗೋಸ್ಕರ, ಮಾವನ್ ಖುಷಿಗೋಸ್ಕರ ಪ್ಲೀಸ್. ಸರ್, ಓಹೋ ಸಾಹೇಬ್ರು, ಬನ್ನಿ ಬನ್ನಿ. ನೀವು ಬಂದಿದ್ದು ನಮ್ಮ ಮನೆ ಪಾವನ ಆಯ್ತು. ಕೂತ್ಕೊಳ್ಳಿ ಸರ್. ಏನು ತಗೋತೀರಾ? ನಾನು ಈ ಮನೆ ಡ್ರೈವರ್ ಸರ್. ಕೆಲಸ ಇದ್ರೆ ಹೇಳಿ. ಶಾಂತಂ ಪಾಪಂ, ನಿಮಗ್ ಕೆಲಸ ಹೇಳಕ್ಕಾಗತ್ತಾ? ಆದ್ರೂ ನೀನ್ ಬುದ್ಧಿವಂತಿಕೆ ಮೆಚ್ಚದೆ ಬಿಡು. ಆ ಕಡೆ ನೀನೇ ಆಫೀಸಿಗೆ ಬಂದು ಕೆಲ್ಸಕ್ಕೆ ಸೇರೋದಂತೆ, ಆಮೇಲೆ ನಿನ್ ಹೆಂಡತಿ ಕಡೆಯಿಂದ ನನಗೆ ಅವಮಾನ ಮಾಡಿಸೋದಂತೆ, ಮತ್ತೆ ಬೇರೆ ಎಲ್ಲೋ ಕೆಲ್ಸಕ್ಕೆ ಸೇರಿ ನಮ್ಮ ಮನೆಗೆ ಡ್ರೈವರ್ ಆಗಿ ಬರೋದಂತೆ. ವಾಹ್! ಏನು ಮಾಡೋದು ಸರ್, ನನಗೂ ಇಷ್ಟ ಇರಲಿಲ್ಲ. ಯಾವ ಜನ್ಮದ ಕರ್ಮನ ಇಲ್ಲಿಗೆ ಬಂದು ಸೇರ್ಕೊಳ್ಳೋಗಾಯ್ತು. ಕರ್ಮ ನಿಂದಲ್ಲ, ನಮ್ದು. ನಿನ್ನ ಮುಖ ನೋಡಿದ್ರೇ ನನಗೆ ಇರಿಟೇಟ್ ಆಗುತ್ತೆ. ಅಂಥದ್ರಲ್ಲಿ ನನ್ನ ಮದುವೆಗೂ ಬಂದು ಅಲ್ಲೂ ಸೀನ್ ಕ್ರಿಯೇಟ್ ಮಾಡಿದೆ. ಅಲ್ಲಷ್ಟು ಅವಮಾನ ಆದರೂ ಮತ್ತೆ ಮನೆಗೆ ಬರ್ತಿದ್ಯಲ್ಲ, ನಿನಗೇನು ಮಾನ ಮರ್ಯಾದೆ ಇಲ್ವಾ? ಸರ್, ನಮ್ಮ ಬಾಸ್ ಕೊಟ್ಟಿರೋ ಕೆಲಸನ ನೀಯತ್ತಾಗಿ ಮಾಡ್ತಾ ಇದ್ದೀನಿ. ಮಾನ ಮರ್ಯಾದೆ ಅಂತೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ದುರ್ಹಂಕಾರ ನೋಡು ನಿಂದು. ಏನೋ ಮಾಡ್ತ್ಯಾ? ಬೇಡ, ಬೀಳುತ್ತೆ. ಚಿಕ್ಕ ಮಕ್ಕಳ ಹತ್ರ ಕಿತ್ತಾಡ್ತಿರ್ತೀರಾ? ಇನ್ನು ಎಷ್ಟು ದಿನ ಹೀಗೆ ದ್ವೇಷ ಸಾಧಿಸ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.